ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ಇದು ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರುವಂತಹದ್ದೇ ಒಂದು ಸಮಸ್ಯೆ. ಏನಪ್ಪಾ ಸಮಸ್ಯೆ ಅಂದ್ರೆ, ಎಲ್ಲರೂ ಮನೆಯಲ್ಲಿ ಒಬ್ಬರಲ್ಲ ಇನ್ನೊಬ್ರು ರೋಗ ಬಾಧೆಯಿಂದ ನರಳ್ತಾ ಇರ್ತಾರೆ. ಈ ರೋಗ ಬಾಧೆಯಿಂದ ನರಳ್ತಾ ಇರೋದಕ್ಕೆ ಕಾರಣ ಏನಾಗಿರಬಹುದು, ಅಥವಾ ಈ ರೋಗ ಬಾಧೆಯಿಂದ ಆಚೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕಾಗಬಹುದು, ಇದರಲ್ಲಿ ತಂತ್ರಶಾಸ್ತ್ರದಲ್ಲಾಗ್ಲಿ ಮಂತ್ರಶಾಸ್ತ್ರದಲ್ಲಾಗ್ಲಿ ಯಾವುದಾದ್ರೂ ಒಂದು ಪರಿಹಾರ ಇದೆಯಾ, ಅಥವಾ ವಾಸ್ತುವಿನಲ್ಲಿ ನಾವೇನಾದ್ರು ತಪ್ಪು ಮಾಡ್ತಾ ಇದೀವ, ನಮ್ಮ ಮನೆಗೆ ವಾಸ್ತು ಉಂಟಾಗಿರೋದ್ರಲ್ಲಿ ಏನಾದ್ರು ದೋಷ ಇದೆಯಾ ಅನ್ನೋದನ್ನ ನಾವು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕ ನಾವು ಪರಿಹಾರವನ್ನ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಪ್ರತಿನಿತ್ಯ ಹೋಗ್ತಾ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನ ನಾವು ಕಾಣಬಹುದು. ಆ ರೀತಿ ಮಾಡೋದಾದ್ರೆ ಏನಪ್ಪಾ ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಅಂದ್ರೆ, ಈಗ ಎಷ್ಟೋ ಬಾರಿ ನಾವು ವೈದ್ಯರ ಹತ್ರ ಹೋಗಿ ಬರ್ತೀವಿ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬರ್ತೀವಿ, ಮತ್ತೆ ರೋಗಕ್ಕೆ ಒಳಗಾಗ್ತೀವಿ. ರೋಗ ಬರ್ತಾ ಇರುತ್ತೆ, ರೋಗಕ್ಕೆ ಹೆಚ್ಚು ಹಣ ಖರ್ಚಾಗ್ತಾ ಇರುತ್ತೆ. ಈ ರೀತಿಯಾದ ಸಮಸ್ಯೆಗಳಿಂದ ಎಷ್ಟೋ ಜನ ಬೇಸತ್ತು ಹೋಗಿರ್ತಾರೆ. ಸೊ ಈ ರೀತಿಯಾದ ಒಂದು ಸಮಸ್ಯೆಯನ್ನ ಹೊರಗಡೆ ತರಬೇಕು ಅಂದ್ರೆ ನಾನು ಇಲ್ಲಿ ನಿಮಗೆ 3 ಟಿಪ್ಸ್ ನ ಕೊಡ್ತಾ ಇದ್ದೀನಿ. ಒಂದು ಮಂತ್ರದ ಟಿಪ್ಸ್ ನ ಕೊಡ್ತಾ ಇದ್ದೀನಿ, ಇನ್ನೊಂದು ನಿಮಗೆ ಒಂದು ತಂತ್ರದ ಪರಿಹಾರವನ್ನ ಕೊಡ್ತೀನಿ. ಮೂರನೇದಾಗಿ ನಿಮ್ಮ ಮನೆಯಲ್ಲಿ ವಾಸ್ತುವಿನಲ್ಲಿ ಏನಾದ್ರು ದೋಷ ಇದ್ರೆ, ಯಾವ ವಾಸ್ತುವಿನಲ್ಲಿ ಯಾವ ದಿಕ್ಕು ದೋಷ ಪೂರಿತವಾಗಿದ್ರೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ. ಅದಕ್ಕೆ ಮುಂಚೆ ನಾ ಹೇಳ್ಬೇಕಂದ್ರೆ, ಈ ರೋಗದ ವಾತಾವರಣಕ್ಕೆ ಹೆಚ್ಚು ಕಾರಣ ಆಗೋದು ಯಾಕೆ ಅಂದ್ರೆ, ಒಂದು ಮನೆಯಲ್ಲಿ ವಾತಾವರಣ ಯಾವಾಗ್ಲೂ ಕಲುಷಿತವಾಗಿದ್ರೆ, ಯಾವಾಗ್ಲೂ ಜಗಳ ಆಡ್ತಾ ಇರೋದು, ಮನಸ್ತಾಪಗಳು ಬರ್ತಾ ಇರೋದು, ಈ ರೀತಿ ಒಂದ್ರ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದ್ರೆ, ಅಥವಾ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ರೋಗ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ನಮ್ಮ ಮನಸ್ಸಿನಲ್ಲಿ ಯಾರ ಮೇಲೆ ದ್ವೇಷವನ್ನ ಸಾಧಿಸೋದು, ಅಥವಾ ನಮ್ಮ ಮನಸ್ಸಿಗೆ ಹೊಸದನ್ನ ನಾವು ಅಕ್ಸೆಪ್ಟ್ ಮಾಡದೇ ಇರೋದು. ಏನೋ ಒಬ್ರು ಬಂದ್ರು, ಹೌದು ಇವ್ರು ಬಂದ್ರು, ನಾವು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಜಿತ್ ಸಾಧಿಸ್ತಾ ಹೋಗೋದು, ಈ ರೀತಿಯಾಗಿ ಮಾಡ್ತಾ ಹೋದ್ರು ನಮ್ಮ ಮನೆಯಲ್ಲಿ ಒಬ್ರಿಗೆಲ್ಲ ಇನ್ನೊಬ್ರಿಗೆ ರೋಗದ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ರೋಗದ ಸಮಸ್ಯೆಯಿಂದ ಹೊರಬರೋದಕ್ಕೆ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ನೀವು 108 ಬಾರಿ ಜಪ ಮಾಡಿ. ಯಾವುದೇ ಮಂತ್ರ ಅಂದ್ರೆ ಓಂ ರೋಗನಾಶಕಾಯ ನಮಃ ಅನ್ನೋ ಒಂದು ಸಿಂಪಲ್ ಮಂತ್ರ. ಈ ಸಿಂಪಲ್ ಮಂತ್ರವನ್ನ ನೀವು ಪ್ರತಿನಿತ್ಯ 108 ಬಾರಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಗಳನ್ನು ಮುಗಿಸಿ, ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ 108 ಬಾರಿ ಜಪ ಮಾಡೋದ್ರಿಂದ ಈ ಮಂತ್ರದ ಶಕ್ತಿಯಿಂದ, ಈ ಮಂತ್ರ ಹೆಚ್ಚಾಗಿ ಧನ್ವಂತರಿ ಅಥವಾ ನರಸಿಂಹಸ್ವಾಮಿಗೆ ಒಂದು ಸಂಬಂಧಪಟ್ಟಂತಹ ಮಂತ್ರ. ಇಬ್ಬರು ರೋಗವನ್ನ ನಿರೋಧನೆ ಮಾಡುವಂತಹ ಒಂದು ಶಕ್ತಿಯನ್ನ ಇರುವಂತಹ ದೇವರುಗಳು. ಸೊ ಇವರಿಗೆ ಒಂದು ನಮನವನ್ನ ನೀವು ಸಲ್ಲಿಸೋದ್ರಿಂದ ನಿಮ್ಮ ಮನಸ್ಸಿನ ಮೂಲಕ ಖಂಡಿತವಾಗ್ಲಿ ನಿಮಗೆ ಒಂದು ರೋಗದಿಂದ ಹೊರಬರುವಂತ ಒಂದು ಸಾಧ್ಯತೆಗಳಿರುತ್ತೆ. ಪ್ರತಿನಿತ್ಯ ಮಾಡ್ತಾ ಹೋಗ್ಬೇಕು, ಯಾವುದೇ ಆದ್ರೂ ಪ್ರತಿನಿತ್ಯ ಮಾಡ್ತಾ ಹೋಗ್ಬೇಕು, ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಹೋದ್ರೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಇನ್ನ ಒಂದು ತಂತ್ರ ಪರಿಹಾರ ಹೇಳ್ತೀನಿ ಅಂತ ಹೇಳಿದೆ. ಈ ತಂತ್ರ ಪರಿಹಾರ ಬಹಳ ಸಿಂಪಲ್. ಮನೆಯಲ್ಲಿ ನಿಂಬೆಹಣ್ಣು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ನಿಂಬೆಹಣ್ಣನ್ನ ಪ್ರತಿ ಶುಕ್ರವಾರ ನಿಮ್ಮ ಮನೆಯ ಬಾಗಿಲಿನಿಂದ ಹೊರಗಡೆ ಇಡಿ. ಒಂದು 5 ರಿಂದ 10 ನಿಮಿಷ ಇಟ್ಬಿಟ್ಟು ಈ ನಿಂಬೆ ಹಣ್ಣ ತಗೊಂಡೋಗಿ ನೀವು 3 ದಾರಿ ಅಥವಾ 4 ದಾರಿ ಸೇರೋ ಕಡೆ ಇಟ್ಬಿಟ್ಟು ಬಂದ್ಬಿಡ್ಬೇಕು. ಇಟ್ಟು ಬರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ತಿರುಗಿ ನೋಡಬಾರ್ದು. ಹಿಂದೆ ತಿರುಗಿ ನೋಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದು ನೀವು ಇಟ್ಟು ಬಂದಿದ್ದು ವೇಸ್ಟ್ ಆಗತ್ತೆ, ಯಾವುದೇ ಪ್ರಯೋಜನ ಬರೋದಿಲ್ಲ. ಬಟ್ ನೀವು ಇಟ್ಟುಬಿಟ್ಟು ಹಿಂದೆ ತಿರುಗದೇರೆ ಹಿಂದೆ ತಿರುಗಿ ನೋಡಿದ್ರೆ ಬರೋದೇ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಅಥವಾ ಯಾವುದೇ ರೋಗದ ಬಾಧೆಯ ಶಕ್ತಿ ಆಗಿರ್ಬೋದು ಆಚೆ ಹೋಗುತ್ತೆ. ಇನ್ನು ವಾಸ್ತುನಲ್ಲಿ ಹೇಳ್ಬೇಕಂದ್ರೆ, ಈ ಒಂದು ರೋಗಕ್ಕೆ ಸಂಬಂಧಪಟ್ಟ ದಿಕ್ಕು ನಾವು ನೋಡೋದಾದ್ರೆ ನಾರ್ತ್ ಈಸ್ಟ್ ಕಾರ್ನರ್ ನಾನು ಕನ್ಸಿಡರ್ ಮಾಡ್ತೀನಿ. ನಾರ್ತ್ ಈಸ್ಟ್ ಕಾರ್ನರ್ ನಲ್ಲಿ ಯಾವಾಗ ತೂಕವಾದ ವಸ್ತುಗಳು ಇರ್ತವೆ, ಯಾವಾಗ ಅಲ್ಲಿ ಕಲುಷಿತವಾದಂತಹ ವಾತಾವರಣ ಸೃಷ್ಟಿ ಆಗಿರುತ್ತೆ, ಮತ್ತೆ ಅಲ್ಲಿ ಯಾವಾಗ್ಲೂ ಒಂದು ಡಸ್ಟ್ಬಿನ್ ಇಡೋದು, ಒಂದು ಗ್ಯಾಸ್ ಸಿಲಿಂಡರ್ ಇಡೋದು, ಅಥವಾ UPS ತಗೊಂಡೋಗಿ ಗೊತ್ತಿಲ್ದಂಗೆ ನಾರ್ತ್ ಈಸ್ಟ್ ಕಾರ್ನರ್ ಇಡ್ಸೋದು, ಈ ರೀತಿ ಎಲ್ಲ ಮಾಡಿದಾಗ ಮನೆಯಲ್ಲಿ ಒಬ್ಬರಿಗಲ್ಲ ಇನ್ನೊಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡುವಂಥದ್ದು ಖಂಡಿತ. ಹೆಚ್ಚಾಗಿ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ಅವರು ಅನಾರೋಗ್ಯದಿಂದ ನರಳ್ತಾರೆ, ದೀರ್ಘಕಾಲದ ರೋಗದಿಂದ ನರಳುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಾರ್ತ್ ಈಸ್ಟ್ ಕಾರ್ನರ್ ನ ಯಾವಾಗ್ಲೂ ಕ್ಲೀನ್ ಆಗಿ ಇಡಬೇಕು ನೀವು ಅಂತ ಹೇಳ್ತಾ, ಸೊ ಈ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನೀವೇನ್ ಇಡಬಹುದು ಅಂದ್ರೆ, ಒಂದು ವಾಟರ್ ಫೌಂಟೇನ್ ಇಡಬಹುದು, ಅಥವಾ ಒಂದು ಬ್ಲೂ ಕಲರ್ ಪೇಂಟ್ ಅಥವಾ ಗ್ರೀನ್ ಕಲರ್ ಪೇಂಟ್ ಅಥವಾ ವೈಟ್ ಕಲರ್ ಪೇಂಟ್ ನ ನೀವು ಹೊಡಿಸೋದ್ರಿಂದ ಅಲ್ಲಿ ನಿಮ್ಗೆ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಹೊಡಿಸಿ. ತುಂಬಾ ಡಾರ್ಕ್ ಬ್ಲೂ ಕಲರ್ ಬೇಡ, ಡಾರ್ಕ್ ಕಲರ್ಸ್ ಆದಷ್ಟು ನಾರ್ತ್ ಈಸ್ಟ್ ಕಾರ್ನರ್ ಗೆ ಅವಾಯ್ಡ್ ಮಾಡಿ. ಸಣ್ಣ ಚೇಂಜಸ್ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ. ಈ ಒಂದು ಹೇಳಿದಂತಹ ಪರಿಹಾರಗಳನ್ನ ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ರೋಗದಿಂದ ನರಳುತ್ತಿದ್ರೆ ಅವರು ರೋಗ ಮುಕ್ತರಾಗಿ ಆನಂದದಿಂದ ಜೀವಿಸ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಯಾವಾಗಲೂ ತುಂಬಿರಲಿ, ನೆಮ್ಮದಿ ಯಾವಾಗಲೂ ತುಂಬಿರಲಿ ಅಂತ ಆಶಿಸ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.